ಅಂತ ಟೌನ್ಶಿಪ್ಗೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಸಪೋರ್ಟ್ ಇದೆ ಅಂತ. ಮೇಡಮ್, ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಯಾವುದೇ ವಿದ್ಯಾಸಂಸ್ಥೆಗಳು, ಕಾಲೇಜುಗಳು, ಅಪಾರ್ಟ್ಮೆಂಟ್ಗಳು, ಮತ್ತೆ ಮಾಲ್ಗಳು, ಲುಲ್ಲು ಮಾಲ್ಗಳು, ಓರಿಯನ್ ಮಾಲ್ಗಳು, ಶೋಭಾ ಸಿಟಿಗಳು, ಇಂಥ ಯಾವ ಮಾಲ್ಗಳು ಕುಮಾರಸ್ವಾಮಿ ಅವರ ಹೆಸರು ಇಲ್ಲ ಅನ್ಕೊಂತೀನಿ ನಾನು. ಅಲ್ಲ, ಇಲ್ಲ ಅನ್ಕ ನೋಡಿ, ಪ್ರೂವ್ ಮಾಡಿ, ಆತರ ಏನಿಲ್ಲ ಅನ್ಕೊಂತೀನಿ. ಆದ್ರೆ ಇವತ್ತು ಗೂಂಡಾವರ್ತನೆ ಸರ್ಕಾರ ಈ ಕಡೆ ಅಧಿಕಾರಿಗಳನ್ನ ಚೂ ಬಿಡುತ್ತೆ ರೈತರ ಮುಂದೆ. ರೈತರು ಅದನ್ನ ಅಡ್ಡಗೆಟ್ಟಾಗ FIR ಮಾಡುತ್ತೆ, ಅರೆಸ್ಟ್ ಮಾಡ್ತಾರೆ ರೈತರನ್ನ. ಒಂದ್ ರೀತಿ ಸದನಕ್ಕೆ ವಿಧಾನಸೌಧ ಕರೀತಾರೆ ಸನ್ಮಾನ್ಯ ಕುಮಾರಸ್ವಾಮಿನ, ಕೇಂದ್ರ ಮಂತ್ರಿಗಳನ್ನ ಇವರು ವಿಧಾನಸೌಧ ಕರೀತಾರೆ, ಬನ್ನಿ ಸಂಧಾನ ಕುಂತು ಮಾತಾಡೋಣ ಅಂತ. ಸನ್ಮಾನ್ಯ ಏನು ಕುಮಾರಸ್ವಾಮಿ ಅವರಿದ್ರು, ರೈತ ಪರ ಹೋರಾಟ, ನೈಜವಾದ ಹೋರಾಟ ಇದು. ರೈತರಿಗೆ ಟೌನ್ಶಿಪ್ ಕೈ ಬಿಡ್ಬೇಕನ್ನೋ ಒಂದೇ ಉದ್ದೇಶ, ರೈತರು ಸಮಸ್ಯೆ ಇರೋ ಜಾಗದಲ್ಲಿ ಬನ್ನಿ ಅಂತ ಕರೆದ್ರು, ಬರಕ್ಕೆ ಹೆದರ್ಬಿಟ್ರು. ಇವತ್ತು ಕೂಡ ಸರ್ಕಾರ ಅಧಿಕಾರಿಗಳನ್ನ ಬಳಸ್ಕೊಂಡು ಇವತ್ತು ಕಾರ್ಯಕರ್ತರನ್ನ ಇವರು ಹತ್ತಿಕ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಹೇಳ್ತೀವಿ, ರೈತರ ಹೋರಾಟ ನಿರಂತರ. ರೈತರು ದೇಶದ ಬೆನ್ನೆಲುಬು, ರಾಜ್ಯದ ಬೆನ್ನೆಲುಬು. ಅವ್ರಿದ್ರೆ ನಾವು ಉಳಿಯೋದು, ಅವರಿಂದ ಸರ್ಕಾರದಿಂದ ರೈತರಲ್ಲ, ರೈತರಿಂದ ಸರ್ಕಾರ. ಈ ರೈತರನ್ನ ಏನಾದ್ರು ನೀವೇನಾದ್ರು ಈ ರೀತಿಯಾಗಿ ಒಂದು ಧೋರಣೆ ಮಾಡಿ ಲಾಠಿ ಚಾರ್ಜ್ಗಳು ಮತ್ತೆ ಈ ರೀತಿಯಾಗಿ ಹೋರಾಟ ಮಾಡಿ ಕಿತ್ಕೊಳ್ಳೋದಿದೆಯಲ್ಲ, ನಿಮಗೆ ಶಾಶ್ವತ ಪರಿಹಾರ ಕೊಡ್ತಾರೆ 2028ರಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಿಮ್ಗೆ ಹೇಳ್ತೀನಿ, ಗೂಂಡಾವರ್ತನೆಯಿಂದ ನಡೀತಾರೆ ಸರ್ಕಾರ. 3 ವರ್ಷದಿಂದ ಕಾಂಟ್ರವರ್ಸಿಯಲ್ಲಿದೆ ಸರ್ಕಾರ. ಇವತ್ತವರೆಗೂ ಅಭಿವೃದ್ಧಿಯಲ್ಲಿ ಶೂನ್ಯ ಆಗೋಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳೆಲ್ಲ ಪರಿಷ್ಕರಣೆ ಮಾಡಿ 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 ಇವತ್ತು BPL ಕಾರ್ಡ್ ಅಂತ ಹೇಳಿ ಒಂದಷ್ಟು ಜನ ತೆಗೆದುಹಾಕಿದ್ರು. ಇವತ್ತು ಮಹಿಳಾ ಶಕ್ತಿಯಲ್ಲಿ 5,000 ಕೋಟಿ ಲೂಟಿ ಮಾಡಿದೆ ಗೊತ್ತಾಗಿಲ್ಲ. ಇವತ್ತು ಸಾರಿಗೆ ಸಂಸ್ಥೆಗಳು ಮುಚ್ಚೋಗಂತ ಪರಿಸ್ಥಿತಿ ಬಂದಿದೆ. ಇವತ್ತು ಲೂಟಿ ಮಾಡೋ ಸರ್ಕಾರ. ಇವತ್ತು ಕಳ್ಳರನ್ನ ಕರ್ಕೊಂಡ್ಬಂದ್ಬಿಟ್ಟು ಸಚಿವರು ಮಾಡ್ತಾ ಇದ್ದಾರೆ. ಲೂಟಿ ಮಾಡಿದವರೇ ಸಚಿವರು ಮಾಡೋದು. ಇವತ್ತು ನಾಗೇಂದ್ರ ಲೂಟಿ ಮಾಡಿದ್ರು, ಸದನದಲ್ಲಿ ಒಪ್ಕೊಂಡ್ರು. ಸನ್ಮಾನ್ಯ ಸಿದ್ದರಾಮಯ್ಯ ತಪ್ಕೊಂಡ್ರು. ರೀ 187 ಕೋಟಿ ಅಲ್ಲ ರೀ, 87 ಕೋಟಿ ರೀ ಅಂತ ಸತ್ಯನ ಒಪ್ಕೊಂಡಂತ ಸಿದ್ದರಾಮಯ್ಯ ಅವರು ಅವ್ರನ್ನೇ ಕರ್ಕೊಂಡ್ಬಂದು ಮತ್ತೆ ಸಚಿವರು ಮಾಡ್ತಾರೆ. ಎಷ್ಟು ಕೊಟ್ರಪ್ಪ ಸೂಟ್ ಕೇಸ್ ನಿಮ್ಗೆ? ಸೂಟ್ ಕೇಸ್ ಕೊಟ್ಟಿಗೆ ತಾನೇ ಅವ್ರು ನೀವು ಮಾಡಿದಿರಿ. ಇವತ್ತು ವಾಸಣ್ಣ ರೆಡ್ ಕಾರ್ಪೆಟ್ ಹಾಕಂತ ಕರ್ಕೊಂಡ್ಬಂದ್ರಿ. ವಾಸಣ್ಣ ಅವರೇ ನಿಮ್ಮನ್ನ ಸಚಿವರು ಮಾಡ್ತೀವಿ ಅಂತ ಯಾಕೆ ಮಾಡಕ್ ಆಗ್ತಾ ಇಲ್ಲ ಇವತ್ತು? ಅಲ್ಲ, ಈಗ ಕುಮಾರಸ್ವಾಮಿ ಅವರೇ ಬಿಡದಿ ಟೌನ್ಶಿಪ್ಗೆ ಕೈ ಹಾಕಿದ್ದು ಬಿಟ್ಟಿದ್ದಾರೆ. ಅಗ್ರಿ ಕಂಪ್ಲೀಟ್ ರೆಡ್ ಝೋನ್ ಮಾಡಿದ್ದು ಅವರೇ. ಈಗ ಅದೇ ಬಿಡದಿ ಟೌನ್ಶಿಪ್ ನ DK ಶಿವಕುಮಾರ್ ಅವರು ಮಾಡಕ್ ಹೊಟ್ಟಿದ್ದಾರೆ. ರೆಡ್ ಝೋನ್ ಕುಮಾರಸ್ವಾಮಿ ಅವರ ವಿರುದ್ಧ ಇಲ್ಲ. ಒಂದು ನಿಮಿಷ ಮೇಡಮ್, DK ಶಿವಕುಮಾರ್ ಆ ವಿಚಾರಕ್ಕೆ ಇಲ್ಲಿ ರೈತರ ವಿರೋಧ ಇದೆ. ಅವತ್ತು ನಾವು ಮಾಡಿದ್ದು ಕೈ ಬಿಟ್ಟಿತ್ತು, ರೈತರ ವಿರೋಧ ಮಾಡಿದ್ಕೆ. ಅವತ್ತು ಸತ್ಯಶೋಧನ ಕಮಿಟಿಯಲ್ಲಿ ಇತ್ತು ಸನ್ಮಾನ್ಯ DK ಶಿವಕುಮಾರ್ ಅವರೇ, ಇವ್ರು ಕೂಡ ವಿರೋಧ ಮಾಡಿದ್ರು. ಅವತ್ತು ಕೈ ಬಿಟ್ವಿ, ರೆಡ್ ಝೋನ್ ಮಾಡಿದ್ವಿ. ನೀವು ದಾನವಂತರು, ಕರುಣವಂತರು, ಮತ್ತೆ ನೀವು ನ್ಯಾಯವಂತರು, ಧರ್ಮವಂತರು. ಇವತ್ತು ನೀವು ಕೈ ಬಿಡಿ ಸ್ವಾಮಿ, ರೆಡ್ ಝೋನ್ ತೆಗೆದುಬಿಟ್ಟು ರೈತರಿಗೆ ಶಾಶ್ವತ ಬಿಡಿ. ಇವತ್ತು ನೀವು ದೇವನಹಳ್ಳಿ ಹತ್ರ 1777 ಎಕರೆ ನೀವು ಕೈ ಬಿಟ್ಬಿಟ್ಟು ಸ್ಪೆಷಲ್ ಝೋನ್ ಮಾಡ್ತಾರಲ್ಲ, ಅದೇ ರೀತಿ ಇದನ್ನ ಮಾಡಿ. ನೀವು ಅದನ್ನ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ರು, ಅವ್ರು ನಿಲ್ಸ್ಬಿಟ್ರು. ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಉದ್ದೇಶ ರೈತರ ಮೇಲೆ ಮರಣ ಶಾಸನ ಬರೆಯಕ್ಕೆ ಅಂತ ಬಂದಿರೋ ನೀವು. ಸೊ ಇವತ್ತು ಗೂಂಡಾವರ್ತನೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಬೇಕು. ರೈತನ ರಾಜ್ಯದಲ್ಲಿ ಎದುರಾಕಂತ ಇದೆ. ಈ ಸರ್ಕಾರಕ್ಕೆ ಶಾಶ್ವತವಾಗಿ ರೈತರು ತಿರುಗಿ ಬಿದ್ರೆ ಈ ಸರ್ಕಾರ ಬಿಡಿಸೋದು ಗ್ಯಾರಂಟಿ. ಇವತ್ತು ಸರಿಯಾಗಿ ಸಂಪುಟಗಳು ವಿಸ್ತರಣೆ ಆಗ್ತಾ ಇಲ್ಲ, ಸಚಿವರು ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಕೃಷಿ ಮಂತ್ರಿ ಇಲ್ಲ, ಸರಿಯಾದ ಮಂತ್ರಿಗಳೇ ಒಂದು ಮಾಡಕ್ಕಾಗ ಸರ್ಕಾರ. ಇವತ್ತು ನೈತಿಕತೆ ಬರ್ಬೇಕಾಗಿದೆ, ರಾಜ್ಯಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾವುದೇ ಸಾಕ್ಷಿ ಗುಡ್ಡಿರ್ಲಿಲ್ಲ ಸರ್ಕಾರದಲ್ಲಿ, ಒಂದೇ ಒಂದು ಸಾಕ್ಷಿ ಗುಡ್ಡೆ ಇಲ್ಲ. ಇವತ್ತು ಒಂದು ಸಾಕ್ಷಿ ಗುಡ್ಡಿರ್ಲಿಲ್ಲ. 3 ವರ್ಷದಿಂದ ಏನಿದೆ ಮೇಡಮ್ ಸಾಕ್ಷಿ ಗುಡ್ಡೆಗಳು ರಾಜ್ಯದ? ಏನಿದೆ? ಅನುದಾನಗಳು ಕೊಡಕ್ಕಾಗ್ತಾ ಇಲ್ಲ. 5,000 ಕೋಟಿ ಕದ್ದಂತ ಸರ್ಕಾರ. ರೈಟ್, ಗಾಟ್ ಇಟ್. DK ಶಿವಕುಮಾರ್ ಅವರು ಬಂದ ಮೇಲೆ ಅನ್ನುವಂಥ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ತಗೊಳ್ಳುವಂಥ